ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಆ ವ್ಯಕ್ತಿ ಮತ್ತೆ ನಿಮ್ಮ ಕಡೆಗೆ ವಾಪಸ್ ಬರಬಹುದಾ ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಪ್ಲೇಫುಲ್ನೆಸ್, ಮತ್ತೊಂದು ಅವೇರ್ನೆಸ್, ಬಾಟಮ್ನಲ್ಲಿ ಮೆಚ್ಯೂರಿಟಿ. ನೋಡಿ, ಶುರುವಿನಲ್ಲಿ ಪ್ಲೇಫುಲ್ನೆಸ್ ಇತ್ತು, ಈಗ ಮೆಚ್ಯೂರಿಟಿ ಬಂದಿದೆ ಅಂತ ಬರ್ತಾ ಇದೆ. ಈ ಕನೆಕ್ಷನಲ್ಲಿ ಅಂಥ ಸೀರಿಯಸ್ನೆಸ್ ಇರಲಿಲ್ಲ, ಏನೋ ನಿಮ್ಮನ್ನು ಗ್ರಾಂಟೆಡ್ ಆಗಿ ತಗೊಂಡಿದ್ರು. ಈಗ ಯಾಕೋ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ. ಇಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು, ಡಿಫ್ರೆನ್ಸಸ್ ಇತ್ತು. ಈಗ ದೂರ ಆಗಿದ್ದೀರಾ, ಇಬ್ಬರಲ್ಲೂ ಕಮ್ಯುನಿಕೇಷನ್ ಗ್ಯಾಪ್ ಇದೆ ಅಂತ ಅನ್ನಿಸ್ತಾ ಇದೆ. ಈ ಟೈಮಲ್ಲಿ ಅವ್ರಿಗೆ ಮೆಚ್ಯೂರಿಟಿ ಬಂದಿದೆ, ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಈಗೀಗ ನೀವೊಂದು ಒಳ್ಳೆ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಒಂದು ವ್ಯಕ್ತಿಯಿಂದ ದೂರ ಆದಾಗನೇ ಅವ್ರ ಸ್ವಭಾವ ಅರ್ಥ ಆಗೋದು, ಅವ್ರು ಏನು ಅಂತ ಗೊತ್ತಾಗೋದು. ಏನೋ ಕಾರಣಗಳಿಂದ ನಿಮ್ಮಿಂದ ದೂರ ಆಗಿದ್ದಾರೆ. ಆಗಿದ್ದ ಆ್ಯಟಿಟ್ಯೂಡ್ ಈಗ ಚೇಂಜ್ ಆಗಿದೆ, ಮೆಚ್ಯೂರಿಟಿ ಬಂದಿದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಸೋಲ್ ಮೇಟ್. ನೋಡಿ, ಇಲ್ಲಿ ಇಂಪೇಷನ್ಸ್ ಅನ್ನೋದಿದೆ. ಯಾವುದೇ ಒಂದು ರಿಲೇಷನ್ಶಿಪ್ ಆಗಲಿ, ಫ್ರೆಂಡ್ಶಿಪ್ ಆಗಲಿ, ಮುಂದುವರ್ಸೋಕ್ಕೆ ತಾಳ್ಮೆ ಬೇಕು, ಹಾಗೆ ದೃಢತನ ಬೇಕು. ಒಬ್ರನ್ನೊಬ್ಬರು ಅರ್ಥ ಮಾಡ್ಕೋಬೇಕು, ಅಲ್ಲಿ ಕೇರಿಂಗ್ ಭಾವನೆ ಇರಬೇಕು. ಈ ವ್ಯಕ್ತಿಗೆ ಅಂಥ ನೇಚರ್ ಇರಲಿಲ್ಲ, ಏನು ಉಡಾಫೆ ಮನೋಭಾವ ಇತ್ತು. ನಿಮ್ಮ ಮಾತು ಕೇಳುವಂಥ ತಾಳ್ಮೆನೂ ಇರಲಿಲ್ಲ. ಇಬ್ಬರಲ್ಲೂ ಏನೋ ಸೋಲ್ಮೇಟ್ ಕನೆಕ್ಷನ್ ಇದೆ ಅನ್ನೋದು ಬರ್ತಾ ಇದೆ. ಹಾಗಿರೋದ್ರಿಂದ ನಿಮ್ಮಿಬ್ಬರಲ್ಲಿ ಆಗಾಗ ಮಾತುಕತೆಗಳಾಗ್ತಾ ಇತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತಾ ಇತ್ತು. ಅವರೇನೋ ಹೇಳಿದ್ರೆ ನೀವೇನೋ ಅರ್ಥ ಮಾಡ್ಕೋತಾ ಇದ್ರಿ. ಇಬ್ಬರಲ್ಲಿರೋ ಮನಸ್ಸಿನ ಭಾವನೆಗಳು ಆಗಾಗ ಕ್ಲಾಶ್ ಆಗ್ತಾ ಇತ್ತು. ನೀವು ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ರಿ. ಆ ವ್ಯಕ್ತಿಗೆ ಇದು ಬೇಕಾಗಿರಲಿಲ್ಲ. ತುಂಬ ದಿನದಿಂದ ಇಲ್ಲೊಂದು ಸ್ಪೇಸ್ ಇದೆ. ಈಗ ನೀವು ಯಾರು ಅನ್ನೋದು ಗೊತ್ತಾಗ್ತಾ ಇದೆ, ನಿಮ್ಮ ನೆನಪಾಗ್ತಾ ಇದೆ. ಇದಕ್ಕೆ ಕಾರ್ಡ್ಸಿಂದ ಏನು ಬರುತ್ತೆ, ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ. ಕಾರ್ಡ್ ನಂಬರ್ 1, 2, ಹಾಗೆ 3, ಮತ್ತೊಂದು ಫೈನಲ್ ಕಾರ್ಡ್. ಬಾಟಮ್ನಲ್ಲಿ ಏನಿದೆ, 9 ಆಫ್ ಕಪ್ಸ್ ಇದೆ. ಆ ವ್ಯಕ್ತಿನ ಭೇಟಿಯಾದಾಗ ನೀವು ತುಂಬ ಸಂತೋಷದಿಂದಿದ್ರಿ. ಜೀವನ ತುಂಬ ಸುಂದರ ಅಂತ ಅನ್ನಿಸ್ತಾ ಇತ್ತು. ಯಾಕೆಂದರೆ ಅವರು ನಿಮ್ಮನ್ನು ಇಂಪ್ರೆಸ್ ಮಾಡ್ತಾಯಿದ್ರು, ನಿಮ್ಮ ಹಿಂದೆ ಮುಂದೆ ಸುತ್ತಾಡ್ತಾಯಿದ್ರು, ನೀನೇ ನನ್ನ ಪ್ರಪಂಚ ಅಂತ ಹೇಳ್ತಾ ಇದ್ರು. ಇದೆಲ್ಲ ನಿಮಗೆ ಖುಷಿ ಕೊಡ್ತಾ ಇತ್ತು, ಸಂತೋಷ ಅಂತ ಅನ್ನಿಸ್ತಾ ಇತ್ತು. ಇಲ್ಲೊಂದು ಪೇನ್ಫುಲ್ ಎಂಡಿಂಗ್ ಇದೆ. ಏನೋ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ನಿಮ್ಮಿಂದ ಅವರು ದೂರ ಆಗಿದ್ರು ನಿಮ್ಮ ಮನಸ್ಸಿಂದ ದೂರ ಆಗಿಲ್ಲ ಅವರು. ಆ ವ್ಯಕ್ತಿಗೋಸ್ಕರ ಓವರ್ ಥಿಂಕಿಂಗ್ ಇದೆ. ಈ ಕನೆಕ್ಷನ್ನಲ್ಲಿ ನೀವು ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ರಿ. ಆ ವ್ಯಕ್ತಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಆಗಿದ್ರಿ. ಕೆಲವರು ಇಲ್ಲಿ ಹಣ ಸಹಾಯನೂ ಮಾಡಿರ್ಬೋದು ಅನ್ನೋದಿದೆ. ನಿಮ್ಮ ವೀಕ್ನೆಸ್ನ ಅವರು ಗ್ರಾಂಟೆಡ್ ಆಗಿ ತೊಗೊಂಡಿದ್ರು ಅನ್ನೋದಿದೆ. ಅವ್ರ ಬಿಹೇವಿಯರಿಂದ ಆಗಾಗ ನಿಮಗೆ ಬೇಜಾರಾಗ್ತಾ ಇತ್ತು. ಶುರುವಿನಲ್ಲಿ ನಿಮ್ಮನ್ನು ಇಂಪ್ರೆಸ್ ಮಾಡ್ತಾ ಇದ್ರೂ ದಿನ ಕಳೆದ ಹಾಗೆ ಅವ್ರ ಸ್ವಭಾವದಲ್ಲಿ ಚೇಂಜಸ್ ಆಗಿತ್ತು. ಅದರಿಂದ ನಿಮಗೆ ಯೋಚನೆ ಆಗ್ತಾ ಇತ್ತು, ಅವ್ರಿಗೆ ಜೀವನದಲ್ಲಿ ಅಂಥ ಸೀರಿಯಸ್ನೆಸ್ ಇರಲಿಲ್ಲ. ತನ್ನ ಲೈಫಲ್ಲಿ ಸೆಟ್ಲ್ ಆಗಬೇಕು, ಒಳ್ಳೆ ಜಾಬ್ ಹುಡುಕಬೇಕು ಅನ್ನೋ ಭಾವನೆಯೇ ಇರಲಿಲ್ಲ. ನೀವು ಅವರನ್ನು ಇಷ್ಟಪಡ್ತಾ ಇದ್ದಿದ್ದರಿಂದ ಅವರೆಲ್ಲ ಸ್ವಭಾವಗಳು ನಿಮಗೆ ಚಂದ ಅಂತ ಅನ್ನಿಸ್ತಾ ಇತ್ತು. ಆಗಾಗ ಅವರು ನಿಮಗೆ ಸುಳ್ಳು ಹೇಳ್ತಾ ಇದ್ರು, ಅದು ಗೊತ್ತಿದ್ರೂ ಸುಮ್ಮನಾಗ್ತಾ ಇದ್ರಿ. ಆದರೆ ಅವರು ಹೇಳ್ದೆ ಕೇಳದೆ ನಿಮ್ಮಿಂದ ದೂರ ಆದಮೇಲೆ ನಿಮಗೆ ತುಂಬ ಬೇಜಾರಾಗಿದೆ. ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ, ಅಥವಾ ಆ ವ್ಯಕ್ತಿಗೆ ಬೇರೆ ಯಾವುದೋ ಕನೆಕ್ಷನ್ ಇದೆ ಅನ್ನೋ ಅನುಮಾನಗಳೂ ಇದೆ ನಿಮಗೆ. ಆ ಅನುಮಾನ ನಿಮಗೆ ಮೊದಲು ಇತ್ತು, ಆದರೆ ಹಿಂದೆ ಮುಂದೆ ನೋಡದೆ ಈ ವ್ಯಕ್ತಿ ಪ್ರೀತಿನಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ ಅನ್ನೋದಿದೆ. ಆದರೆ ಈಗ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ, ಬೇಜಾರಾಗ್ತಾ ಇದೆ. ನಾನು ಮಾಡಿದ ತಪ್ಪು ಅನ್ನೋದು ಗೊತ್ತಾಗಿದ್ರೂ ಆ ವ್ಯಕ್ತಿ ವ್ಯಾಮೋಹ ಬಿಟ್ಟಿಲ್ಲ ನಿಮಗೆ.
ಆ ನೆನಪುಗಳಿಂದ ನಿಮ್ಗೆ ಆಚೆ ಬರೋಕ್ಕಾಗ್ತಾ ಇಲ್ಲ. ಇದಕ್ಕೆ ಅವರ ಎನರ್ಜಿ ನೋಡೋಣ. ಫೈವ್ ಆಫ್ ಸಾರ್ಟ್ಸ್ ಇದೆ, ಮತ್ತೊಂದು ನೈಟ್ ಆಫ್ ವ್ಯಾಂಡ್ಸ್, ನೈಟ್ ಆಫ್ ಸಾರ್ಟ್ಸ್, ಹಾಗೆ ಸೆವೆನ್ ಆಫ್ ಸಾರ್ಟ್ಸ್, ಮತ್ತೊಂದು ಮೂನ್ ಕಾರ್ಡ್ ಬರ್ತಾ ಇದೆ. ಇಲ್ಲಿ ಪ್ರಿನ್ಸೆಸ್ ಆಫ್ ಕಾಯಿನ್ಸ್ ಇದೆ. ನಿಮ್ಮ ಮೇಲೆ ಅಟ್ರಾಕ್ಷನ್ ಇತ್ತು, ಹೌದು. ನೀವೊಂದು ಸುಂದರ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ. ಹಾಗಾಗಿ ಆ ವ್ಯಕ್ತಿಗೆ ಹೆಲ್ಪ್ ಮಾಡ್ತಾ ಇದ್ರಿ, ಸಹಾಯ ಮಾಡ್ತಾ ಇದ್ರಿ. ಇವರ ಎನರ್ಜಿ ನೋಡಿದಾಗ ಲೈಫಲ್ಲಿ ಅಂಥ ಸೀರಿಯಸ್ನೆಸ್ ಇಲ್ಲ, ಹಾಗೆ ಶಾರ್ಟ್ ಟೆಂಪರ್ ಅನ್ನೋದು ಇದೆ. ಬಹಳ ಬೇಗ ಸಿಟ್ಟು ಬರುತ್ತೆ, ಹಾಗೆ ಈಗೋನೂ ಇದೆ. ಯಾವುದೋ ಕಾರಣಕ್ಕೆ ಮಾನಸಿಕವಾಗಿ ನೆಮ್ಮದಿ ಇಲ್ಲ ಅನ್ನೋದಿದೆ. ಫಾರ್ಮ್ ಆಗಿ ಒಂದು ಕಡೆ ನಿಲ್ಲುವಂಥ ವ್ಯಕ್ತಿ ಅಲ್ಲ. ಜಾಬ್ ಸಹ ಆಗಾಗ ಚೇಂಜ್ ಮಾಡೋದಿದೆ. ನಿಮ್ಮ ಪರಿಚಯ ಆದಾಗ ಸ್ವಲ್ಪ ದಿನ ನೆಮ್ಮದಿ ಇತ್ತು. ದಿನ ಕಳೆದ ಹಾಗೆ ಮೊದಲಿದ್ದ ಉತ್ಸಾಹ ಕಡಿಮೆ ಆಯಿತು. ನಿಮ್ಮಿಂದ ದೂರ ಆದರೂ ಸರಿ, ಆದರೆ ಯಾಕೋ ನಿಮ್ಮ ನೆನಪಾಗ್ತಾ ಇದೆ. ನೀವು ಸಿಟ್ಟು ಮಾಡ್ಕೊಂಡಿದ್ದೀರಾ, ಬೇಜಾರು ಮಾಡ್ಕೊಂಡಿದ್ದೀರಾ ಅನ್ನೋದು ಗೊತ್ತಿದೆ. ಆಗಾಗ ನಿಮ್ಮ ಜೊತೆ ಸುಳ್ಳು ಹೇಳ್ತಾ ಇದ್ರು. ಇದೇ ವಿಷಯಕ್ಕೆ ನಿಮ್ಮಿಬ್ಬರ ಮಧ್ಯೆ ಜಗಳಗಳೂ ಆಗ್ತಾ ಇತ್ತು. ಆದರೆ ಈಗೇನೋ ರಿಗ್ರೆಟ್ಸ್ ಇದೆ. ನಿಮ್ಮ ಜೊತೆ ಇದ್ದಾಗಿನ ನೆಮ್ಮದಿ ಈಗಿಲ್ಲ. ಈಗ ನಿಮ್ಮ ಕಡೆ ಬರಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಏನೋ ತಡೀತಾ ಇದೆ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ದಿ ಲವರ್ಸ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ಮೈಸರ್, ಬಿಯಾಂಡ್ ಇಲ್ಯೂಷನ್, ಮತ್ತೊಂದು ಹೀಲಿಂಗ್, ಇಲ್ಲೊಂದು ಸ್ಲೋಯಿಂಗ್ ಡೌನ್ ಬರ್ತಾ ಇದೆ, ಲೆಟ್ಟಿಂಗ್ ಗೋ. ಈ ಒಂದು ಕನೆಕ್ಷನ್ ಸ್ಲೋ ಆಗಿ ನಡೀತಾ ಇದೆ. ನೆಗೆಟಿವ್ ಎಫೆಕ್ಟ್ಸ್ ಇದೆ. ಹಾಗಿರೋದ್ರಿಂದ ಇದು ನಿಧಾನವಾಗಿ ನಡೀತಾ ಇದೆ. ಅವ್ರಿಗೆ ಬರಬೇಕು ಅಂತ ಅನಿಸಿದ್ರೂ ಏನೋ ತಡೀತಾ ಇದೆ. ಇಬ್ಬರು ಸೋಲ್ ಕನೆಕ್ಷನ್ನಲ್ಲಿದ್ದೀರಾ. ಆ ಒಂದು ಕನ್ಫರ್ಮೇಷನ್ ಮತ್ತೆ ಮತ್ತೆ ಬರ್ತಾ ಇದೆ ನಿಮಗೆ. ಈಗ ಅವ್ರ ಮನಸ್ಸಲ್ಲಿ ಏನೋ ಟ್ರಾನ್ಸ್ಫರ್ಮೇಷನ್ ನಡೀತಾ ಇದೆ. ಆ ನೆಗೆಟಿವಿಟಿ ಎಲ್ಲ ಹೀಲ್ ಆಗ್ತಾ ಇದೆ. ಆದರೆ ಈ ಒಂದು ಪ್ರೋಸೆಸ್ ಸ್ವಲ್ಪ ಸ್ಲೋ ಆಗಿ ನಡೀತಾ ಇದೆ. ನಿಮ್ಮ ಕಡೆ ಮತ್ತೆ ವಾಪಸ್ ಬರಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಅದಕ್ಕೆ ಇನ್ನೂ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನಿಮ್ಮ ಒಳ್ಳೆತನ, ನಿಮ್ಮ ಕೇರಿಂಗ್ ಭಾವನೆ ಮತ್ತೆ ಅವರನ್ನು ವಾಪಸ್ ಕರೀತಾ ಇದೆ. ಆದರೆ ಹೇಗೆ ಹೋಗೋದು ಅನ್ನೋದು ಈ ವ್ಯಕ್ತಿ ಪ್ರಶ್ನೆಯಾಗಿದೆ. ಇಲ್ಲಿ ಹೋಗಬೇಕಾ ಬೇಡವಾ ಅನ್ನೋ ಒಂದು ಪಜಲ್ಡ್ ಎನರ್ಜಿ ಇಲ್ಲಿ ಬರ್ತಾ ಇದೆ. ಇನ್ನೂ ಯಾವುದೋ ಫರ್ಮ್ ಡಿಸಿಷನ್ ತೊಗೊಂಡಿಲ್ಲ. ಈಗೀಗ ನೀವು ಇಷ್ಟ ಆಗ್ತಾ ಇದ್ದೀರಾ, ಮತ್ತೆ ವಾಪಸ್ ಬರಬೇಕು ಹಾಗನ್ನಿಸುತ್ತೆ. ಅದಕ್ಕೆ ಇಲ್ಲಿಂದ ಏನು ಬರುತ್ತೆ ನೋಡೋಣ. ಅವರು ಮತ್ತೆ ವಾಪಸ್ ಬರ್ತಾರಾ? ಪರ್ಸೆಪ್ಷನ್, ಮತ್ತೊಂದು ಡೆಸ್ಪಿಡೆನ್ಸ್ ಬರ್ತಾರೆ, ಹಾಗೆ ಕ್ರಿಯೇಷನ್, ಮತ್ತೊಂದು ಜಾಯ್ ಬರ್ತದೆ. ಇಲ್ಲಿ ಕ್ವೆಸ್ಟ್, ಅಕ್ಸೆಪ್ಟೆನ್ಸ್. ಶುರುವಿಂದನೂ ಇಲ್ಲೊಂದು ಅಕ್ಸೆಪ್ಟೆನ್ಸ್ ಇಶ್ಯೂ ಇತ್ತು. ನಿಮ್ಮ ಜೊತೆ ಫ್ರೆಂಡ್ಶಿಪ್ ಬೆಳೆದಿದ್ರು ಅವರು 100% ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ನಿಮ್ಮ ಜೊತೆ ಸುಳ್ಳು ಹೇಳ್ತಾ ಇದ್ರು. ಒಂದಿನ ನಿಮಗೆ ಹೇಳ್ದೆ ಕೇಳದೆ ದೂರ ಆಗಿದ್ದಾರೆ. ಇನ್ನು ಮುಂದೆ ಏನಿದೆ ನೋಡೋಣ. ಈಗೇನೋ ರಿಗ್ರೆಟ್ಸ್ ಇದೆ. ಶುರುವಿನಲ್ಲಿ ಅವ್ರ ಮನಸ್ಸು ಯೋಚನೆ ಮಾಡ್ತಾ ಇತ್ತು, ಅವ್ರಿಗೆ ನೀವು ಸರಿಯಾದ ವ್ಯಕ್ತಿನಾ ಅಥವಾ ಅರ್ಜೆಂಟ್ ಮಾಡಿ ಎಲ್ಲೋ ಹೋಗಿ ಸಿಕ್ಕಾಕೋತೀನಾ, ಹಾಗೆಲ್ಲ ಅವ್ರ ಮನಸ್ಸು ಯೋಚಿಸ್ತಾ ಇತ್ತು. ಕ್ಲಾರಿಟಿ ಹುಡುಕ್ತಾ ಇತ್ತು. ತಾನಾಗಿ ಏನೇನೋ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಬರ್ತಾ ಇದೆ. ನಿಮ್ಮಿಂದ ದೂರ ಆಗಿದ್ದಾರೆ ಸರಿ, ಈಗ ಸ್ಟ್ರಾಂಗ್ ರಿಗ್ರೆಟ್ಸ್ ಇದೆ. ಇಲ್ಲಿ ಮುಂದೆ ನಿಮ್ಮನ್ನು ಭೇಟಿ ಆಗ್ತಾರೆ ಅನ್ನೋದಿದೆ. ಆ ಒಂದು ಸಂತೋಷನ ನೀವಿಬ್ರೂ ಶೇರ್ ಮಾಡ್ಕೋತೀರಾ ಅನ್ನೋದು ಇದೆ. ಒಂದೊಂದು ಸರಿ ಮನಸ್ಸು ಯಾವುದೋ ವ್ಯಕ್ತಿನ ಒಪ್ಕೊಳ್ಳೋಕ್ಕೆ ಕಷ್ಟಪಡುತ್ತೆ. ಹಾಗೆ ಇವ್ರಿಗೆ ಶುರುನಲ್ಲಿ ಅನಿಸಿದೆ ನಿಮ್ಗೇನೂ ಹೇಳೋಕ್ಕಾಗದೆ ದೂರ ಆಗಿದ್ದಾರೆ, ಆದರೆ ಈಗ ನೀವು ಅವ್ರಿಗೆ ಸರಿಯಾದ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಅವ್ರ ಮನಸ್ಸು ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಈಗ ರೆಡಿಯಾಗಿದೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.